ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆಯ ವಿಚಾರವಾಗಿ ದರ ಏರಿಕೆ ಬಗ್ಗೆ ಚಿಂತನೆ ನಡೆದಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆಯ ವಿಚಾರವಾಗಿ ಚಿಂತನೆ ನಡೆಸಲಾಗಿದೆ ಎಂದು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನು ನೀರಿನ ದರ ಏರಿಕೆಯ ಬಗ್ಗೆ ಪರಿಶೀಲನೆಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. 10 ವರ್ಷಗಳಿಂದ ಪವರ್ ಬಿಲ್ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ದರ ಏರಿಕೆಯ ಬಗ್ಗೆ ಚಿಂತನೆ ನಡೆದಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನೋಡೋದಾದ್ರೆ ಕುಡಿಯುವ ನೀರಿನ ಶುಲ್ಕ 14 ವರ್ಷದಿಂದ ಏರಿಕೆಯಾಗಿಲ್ಲ. ಹಾಗಾಗಿ ನೀರಿನ ದರ ಹೆಚ್ಚಳ ಅನಿವಾರ್ಯ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ಬೆಂಗಳೂರು ಜಲಮಂಡಳಿಯು ಹಣ ಇಲ್ಲದೆ ವಿದ್ಯುತ್ ಬಿಲ್ ಕಟ್ಟಲು ಆಗ್ತಾ ಇಲ್ಲ. ಸಿಬ್ಬಂದಿಗೆ ಸಂಬಳ ಕೊಡೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ಪ್ರತಿ ವರ್ಷ ನಷ್ಟ ಆಗ್ತಲೇ ಇದೆ. ಆದ್ರೆ ಬೆಂಗಳೂರಿಗೆ ಕುಡಿಯುವ ನೀರು ಬೇಕು. ನೀರಿನ ದರ ಹೆಚ್ಚು ಮಾಡಬೇಕಾ ಬೇಡ್ವಾ ನೀವೇ ಹೇಳಿ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಜೆಪಿ ಅವರು ಇದ್ದಾಗ ಕೂಡ ವಿದ್ಯುತ್ ಬೆಲೆ ಜಾಸ್ತಿ ಮಾಡಿದ್ರು, ನಾವು ಬಂದು ಕಡಿಮೆ ಮಾಡಿದೆವು. ಕಡಿಮೆ ಮಾಡಿದ್ರೆ ಮಾತೇ ಆಡೋದಿಲ್ಲ, ದರ ಹೆಚ್ಚಿಸಿದ್ರೆ ಮಾತ್ರ ಮಾತನಾಡ್ತೀರಿ ಅಂತ ಕಿಡಿಕಾರಿರುವಂಥದ್ದು ಬಿಜೆಪಿ ಸರ್ಕಾರದ ವಿರುದ್ಧ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆಯ ವಿಚಾರವಾಗಿ ಚಿಂತನೆ ನಡೆದಿದೆ, ಪರಿಶೀಲನೆಯನ್ನ ಮಾಡ್ತೇವೆ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. Last 10 years, water tariff in Bangalore has not been increased. It is suffering a great loss. We have to take new projects. No bank is coming forward to finance the BJP SSB. I mean, especially in the last this one, we need. I think now the 5th phase is going to be completed. Already it is only this one. I think next couple of 10-15 days, I am going to complete that BJP work. Now the water, the prices 10 years what was power bill, 70% of the power bill is water connection is with the power bill and the labor bill. That is been going on. So every year we are having a big loss. So there is no option. I am just working out the possibilities. We are just discussing how to set it the company right, because even the financing company, either the JICA or the World Bank, everyone is telling that you are not, you are only politicalizing your issue. You are not trying of. ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆಯ ವಿಚಾರವಾಗಿ ಚಿಂತನೆ ನಡೆಸಲಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿರುವಂತದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, 14 ವರ್ಷಗಳಿಂದ ನೀರಿನ ದರ ಏರಿಕೆ ಮಾಡಿಲ್ಲ. ಹೀಗಾಗಿ ಈ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ಈ ಒಂದು ಪ್ರಸ್ತಾವನೆ ಸಲ್ಲಿಸಲಾದ್ರೆ ಬೆಂಗಳೂರಿನ ಜನಕ್ಕೆ ಮತ್ತೊಂದು ಬರೆ ಬೀಳೋದಂತೂ ಗ್ಯಾರಂಟಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ. ಎಸ್ ಕಾವ್ಯ, ಈಗಾಗ್ಲೇ 2-3 ದಿನಗಳು ಆಯ್ತು. ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆ ಕೂಡ ಏರಿಕೆ ಮಾಡಿದ್ರು ರಾಜ್ಯ ಸರ್ಕಾರ. 3 ರೂಪಾಯಿ ಪೆಟ್ರೋಲ್ ಮೇಲೆ, 3.5 ರೂಪಾಯಿ ಡೀಸೆಲ್ ಮೇಲೆ ಬೆಲೆ ಏರಿಕೆ ಮಾಡಿದ್ರು. ಇದನ್ನ ವಿರೋಧಿಸಿ ಬಿಜೆಪಿ ಸರ್ಕಾರಗಳು ಸಾಕಷ್ಟು ಪ್ರತಿಭಟನೆಯನ್ನ ನಡೆಸ್ತಿದೆ. ಇದ್ರ ಪೈಕಿ ಇನ್ನೊಂದು ಅಂಶ ಏನಂದ್ರೆ, ಹಿಂದೆ ಕೂಡ ಅಷ್ಟೇ ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಇವರೆಲ್ಲ ಒಂದ್ ರೀತಿಯಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ನಮ್ಮ ಸರ್ಕಾರ ಏನಾದ್ರೂ ಒಂದ್ ವೇಳೆ ಇದ್ರೆ ಈ ರೀತಿ ಪೆಟ್ರೋಲ್ ಬೆಲೆ ಎಲ್ಲ ಜಾಸ್ತಿ ಆಗೋದಿಲ್ಲ, ನಾವು ಕೂಡಲೇ ಬಂದ ತಕ್ಷಣ ಕಮ್ಮಿ ಮಾಡ್ತೀವಿ ಅನ್ನೋ ಒಂದು ಅಂಶಗಳು ಕೂಡ ಹೇಳಿದ್ರು. ಆ ಅಂಶಗಳು ಅವ್ರು ಅವಾಗ ಏನ್ ಹೇಳಿದ್ರು, ಆ ಅಂಶಗಳನ್ನ ಈಗ ಇಟ್ಕೊಂಡು ಬಿಜೆಪಿ ಅವರು ಪ್ರತಿಭಟನೆ ಕೂಡ ನಡೆಸ್ತಿದ್ದಾರೆ. ಅದಕ್ಕೆ ಪರೋಕ್ಷವಾಗಿ ಉತ್ತರವನ್ನು ಕೂಡ ನೀಡ್ತಿದ್ದಾರೆ ಸಿದ್ದರಾಮಯ್ಯ ಅವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ರಾಜ್ಯನೇ ಈಗ ಕಮ್ಮಿ ಇರುವಂತ ರಾಜ್ಯ ಆಗಿದೆ ಅಂತಾನೆ ಈ ರೀತಿಯಾದ ಕಂಪ್ಯಾರಿಸನ್ ಕೂಡ ಕೊಟ್ಟಿದ್ರು. ಇದಾದ ಬೆನ್ನಲ್ಲೇ ಮತ್ತೆ ಈಗ
ನೀರಿನ ಬೆಲೆ ಏರಿಕೆ ಮಾಡುವ ಬಗ್ಗೆ ಪ್ರಸ್ತಾವನೆ ಕೂಡ ಬಂದಿದೆ. ಇದ್ರ ಬಗ್ಗೆ ಇವತ್ತು ಪರಮೇಶ್ವರ್ ಅವ್ರಿಗೂ ಕೇಳಿದಾಗೂ ಸಹ ಇದು ಜಲಸಂಪನ್ಮೂಲ ಖಾತೆ ನನಗ್ ಬರುವುದಿಲ್ಲ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೇಳಿ ಅನ್ನೋ ಒಂದು ಮಾತುಗಳನ್ನು ಕೂಡ ತಿಳಿಸಿದ್ರು. ಅದಾದ ಬೆನ್ನಲ್ಲೇ ಇವತ್ತು ಮಾತನಾಡಿದ ಡಿ.ಕೆ. ಶಿವಕುಮಾರ್ ಈಗಾಗ್ಲೇ ಬೆಂಗಳೂರು ಕ್ಷೇತ್ರಕ್ಕೆ ಏನಿದೆ ಇಲ್ಲಿ 6 TMCಗಳ ನೀರು ಈಗಾಗ್ಲೇ ಹೆಚ್ಚಳವಾಗಿ ಕೊಡ್ತಿದೀವಿ, ಆದ್ರೂ ಕೂಡ ಜನ ಕಮ್ಮಿ ನೀರ್ ಬಳಸ್ತಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನೀರಿನ ದುಡ್ಡೇನಿದೆ 14 ವರ್ಷಗಳಿಂದ ಯಾವತ್ತೂ ಕೂಡ ಆ ದರ ಏನಿದೆ ಆ ದರವನ್ನ ಇನ್ಕ್ರೀಸ್ ಮಾಡಿರಲ್ಲ. ಆ ನಿಟ್ಟಿನಲ್ಲಿ ಈಗ ಆಲೋಚನೆ ಮಾಡ್ತೀವಿ, ನಾವು ನಮ್ಮ ಜಲಸಂಪನ್ಮೂಲದ ಅಧಿಕಾರಿಗಳೇನಿದ್ದಾರೆ ಇವ್ರ ಜೊತೆ ಎಲ್ಲ ಚರ್ಚೆ ನಡೆಸ್ತೀವಿ. ಆ ಅಧಿಕಾರಿಗಳಿಗೂ ನಾನು ಸೂಚನೆ ಕೊಟ್ಟಿದ್ದೀನಿ, ಎಲ್ಲಿ ಯಾವ ರೀತಿ ನಡೀತಿದೆ, ದರ ಹೆಚ್ಚಿಸಬಹುದಾ ಇಲ್ವಾ ಅಂತ ಪರಿಶೀಲಿಸಿ ಅಂತ ಒಂದು ಸೂಚನೆ ಕೂಡ ಕೊಟ್ಟಿದ್ದೀನಿ. ಅವ್ರು ಪರಿಶೀಲನೆ ಮಾಡಿ ಅವರು ಒಂದ್ ರೀತಿಯಾಗಿ ಹೆಚ್ಚಳ ಮಾಡಬಹುದು ಅಥವಾ ಬೇಡವಾ ಅಂತ ಅವ್ರು ತಿಳಿಸ್ತಾರೆ. ಅವ್ರದ್ದು ಹೇಳಿದ ನಂತರ ನಾನ್ ತೀರ್ಮಾನ ತೆಗೆದುಕೊಳ್ತೀನಿ ಅನ್ನೋ ಒಂದು ಮಾತುಗಳನ್ನ ಕೂಡ ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರು ಆಡಿದ್ದಾರೆ. ಕಾವ್ಯ, ಎಸ್, ಥ್ಯಾಂಕ್ ಯು ವಿವೇಕ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆಯ ವಿಚಾರವಾಗಿ 14 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಮಾಡಿಲ್ಲ. ಹೀಗಾಗಿ ಪ್ರಸ್ತಾವನೆಯನ್ನ ಸಲ್ಲಿಸಲಾಗ್ತಾ ಇದೆ. ಪ್ರಸ್ತಾವನೆಯನ್ನ ಪ್ರತಿ ವರ್ಷ ಕೂಡ ಸಲ್ಲಿಸಲಾಗ್ತಾ ಇತ್ತು. ಆದರೆ ಈ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದ್ದೇವೆ, ಇನ್ನು ಈ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದೇವೆ ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿರುವಂಥದ್ದು. ಇನ್ನು ಇಲ್ಲಿ ಯಾಕೆ ಈ ಒಂದು ಬೆಲೆ ಏರಿಕೆಯನ್ನ ಮಾಡಲಾಗುತ್ತೆ, ಅಂದ್ರೆ ನೀರಿನ ದರವನ್ನ ಏರಿಕೆ ಮಾಡಲಾಗುತ್ತೆ ಅನ್ನೋದಾದ್ರೆ, ಬೆಂಗಳೂರಿಗೆ 6 TMC ನೀರು ಬೇಕು. ಆದರೆ ಬೆಂಗಳೂರಿನ ಜನರು ಮಿತಿಗೆ ತಕ್ಕಂತೆ ನೀರನ್ನ ಬಳಸ್ತಾ ಇಲ್ಲ, ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಆ ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಸುವಂತಹ ನೀರಿಗೆ ಕಡಿವಾಣ ಹಾಕಬೇಕು ಅಂತಂದ್ರೆ ನೀರಿನ ದರವನ್ನ ಹೆಚ್ಚಳ ಮಾಡಬೇಕು. ಇದು ಸರ್ಕಾರದ ಪ್ಲಾನ್ ಆಗಿರುವಂಥದ್ದು. ಈ ಬಗ್ಗೆ ಸರ್ಕಾರ ಇನ್ನಷ್ಟು ಏನು ಕ್ರಮವನ್ನ ಕೈಗೊಳ್ಳುತ್ತೆ, ಏರಿಕೆ ಮಾಡುತ್ತಾ ಇಲ್ವಾ, ಕಾದ್ ನೋಡ್ಬೇಕಾಗಿರುವಂತಹ ವಿಷಯ.